ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ಮತ್ತೊಂದು ವಿಡಿಯೋ ಜೊತೆ ಮುಂದೆ ಹಾಜರಾಗಿದ್ದೀನಿ. ನಾಳೆ ಎಂಗೇಜ್ಮೆಂಟು ಡೆಕೋರ್ ಐತೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಹೋಗ್ತಾ ಇದ್ದೀವಿ. ನೆಂಗ್ಲಿಯಲ್ಲಿ ಹರಕತೆ ಗಣೇಶ ದೇವಸ್ಥಾನ ಮುಂದೆ ಒಂದು ಎಂಗೇಜ್ಮೆಂಟ್ ಡೆಕೋರೇಷನ್ ಐತೆ ಅಂತ ಹೇಳ್ಬಿಟ್ಟು ಐಟಮ್ ಬೇಕಾಗಿತ್ತು. ಅದಕ್ಕೆ ನಾವು ಇವಾಗ ಬೆಂಗಳೂರು ಹೋಗ್ತಾ ಇದ್ದೀವಿ. ಪ್ರೆಸೆಂಟು ಇದು ನೆಂಗ್ಲಿ ಬಸ್ ಸ್ಟಾಪು ನೋಡಿ. ಇದು ಬಸ್ಗೆ ಕುತ್ಕೊಂಡಿದ್ದೀನಿ. ಟೈಮು ನೋಡಿ 11:56. ಬಸ್ ಬಂತು. ಯಾವುದು ಬಸ್ ಬಂತು? ಈ ಬಸ್ಸು ಇಲ್ಲಿ ನಿಲ್ಸಲ್ಲ. कोई बात नहीं. ಯಾವಾಗ ಬರುತ್ತೆ ಬಸ್ಸು ಗೊತ್ತಿಲ್ಲ, ನೋಡೋಣ. ಮೊನ್ನೆ ಬೆಂಗಳೂರು ಹೋಗಿದ್ದೆಲ್ಲ ಅವಾಗ 11:15 ಬಂತು ಬಸ್ಸು. ಇವಾಗ ಸ್ವಲ್ಪ ಲೇಟ್ ಆಗೋಯ್ತು ಬರೋವರೆಗೂ. ಇವಾಗ ಯಾವ ಟೈಮ್ ಬರುತ್ತೆ ಅಂತ ಬಸ್ ಗೊತ್ತಿಲ್ಲ. ಕಾಯ್ದು ನೋಡೋಣ ಯಾವಾಗ ಬರುತ್ತೆ ಬಸ್ಸು. ಕಾಯ್ಕೊಂಡಿದ್ದೀನಿ ಬಸ್ಗೆ. ಇನ್ನೂ ಬಸ್ ಬಂದಿಲ್ಲ. 11:56 ಬಂದಿದ್ದು, 12:10 ಟೈಮ್ ಆಗ್ತಾ ಇದೆ. ಯೂಟ್ಯೂಬ್ ಗೇಟಕ್ಕೆ ವಿಡಿಯೋ ಇದೆ, ಅದು ಯೂಟ್ಯೂಬ್ ಚಾನಲ್ ಒಂದೇ. ಗಾಡಿ ಹಾಕ್ಬೇಕಮ್ಮ ಎಲ್ಲ ಏನು ಟೈಮಿಂಗ್ ಬಸ್ ಅಂತ ನಾನು ಹೇಳ್ತೇನೆ. ಊರು ಅಂದ್ರೂ ಸಿಗ್ತಾರೆ. ಹೌದಾ? ಸಿಂಗಲ್ ಆಗಿ ಕುತ್ಕೊಂಡಿದ್ದೆ. ತಾತ ಬಂದರು ಜೊತೆಯಲ್ಲಿ. ತಲೆಮೆ ಊರು ನೆಂಗ್ಲಿನೇ ಮಾಡಿ. ನೆಂಗ್ಲಿನೇ ಯಾವ ಊರು ಮೀರು ಚೆಪ್ಪಿಂది? ಪಾಡ್ರಪಲ್ಲಿ ಮೇಲಾಗಾನಿ ತೈಲೂರು ರೋಟು. ಮೇಲಾಗಾನಿ ಅಂತ ಐಲೂರು ರೋಡು. ಅಲ್ಲಿಂದ ಬಂದಿರೋದು ನಮ್ಮ ತಾತ. మా యూట్యూబ్ ఫ్యామిలీ ఉంది యూట్యూబ్లో. వాళ్ళు చూపేయండి ఎంత అయిందో. 12-6 నిమిషాలు. అది చూపేయండి, ఫోన్ చూపేయండి. 12-16 ముల్బాల్ని ఇంకా ఎట్లు పోయేది మీరు? తాయిలు కాదు, గాడి ఉందా? ఎవరన్నా వస్తారా? గాడి ఉందా? ఏం నెంగిలే తింటే ಹರ್ಕತೆಗೆ ಬಾಗುಂದ್ಯಾ? ಇದೇ ಬರೋವಾಗ ನಾನು ಸ್ವಲ್ಪ ಕ್ಲಿಪ್ ಇದ್ದೆಲ್ಲ ಗಣೇಶ ದೇವಸ್ಥಾನ ಮುಂದೆ ಹರ್ಕತ ಆಗ್ತಾ ಇದೆ ಅಂತಂದ್ಬಿಟ್ಟು ಊರಿಂದ ಬಂದಿದ್ದಾರೆ ಇಲ್ಲಿ ನೋಡೋಕ್ಕೆ ನೆಂಗ್ಲಿಯಲ್ಲಿ ಹರ್ಕತೆ ಹೆಂಗೈತೆ ಅಂತಂದ್ಬಿಟ್ಟು. సంవత్సరం వస్తారా మీరు అసోసియేట్కి? డైలీ వస్తారా? ಡೈಲಿ ಬರ್ತಾನೆ ನೋಡಿ. ಅಲ್ಲಿಂದ ನೆಂಗ್ಲಿಗೆ ಬಂದಿದ್ದಾರೆ ನೋಡೋಕ್ಕೆ. ఆడేమన్నా ఉద్యోగమా? యాడ? బెంగళూరు. మాది నెంగ్లి. నేను డెకరేషన్ పని చేసేది, డెకరేషన్ వీడియోగ్రఫీ అంతా. ఇది అంతా వీడియో పెట్టి యూట్యూబ్ అంతా ఇస్తాము. ఇదే వీడియో చేసుకొని మీరు వచ్చింది అట్లా మీకు కూడా వేసేస్తాము. ಬಸ್ ಬಂದಿಲ್ಲ, ಇನ್ನ ಕೈಕೊಂಡಿದ್ದೀನಿ. ಬಸ್ 12:32 ಟೈಮು. ಬಸ್ ಬಂತು. ನಮಸ್ಕಾರ ತಿರುಪತಿ ಬಸ್ ಬಂತು. ನೋಡಿ ಫ್ರೆಂಡ್ಸ್, ಮೆಜೆಸ್ಟಿಕ್ ಬಂದ್ಬಿಟ್ಟಿದ್ದೀನಿ. ಕಾರ್ಪೊರೇಷನಲ್ಲಿ ಇಳಿಬೇಕಾಗಿತ್ತು. ಸ್ವಲ್ಪ
ನಿನ್ನೆನು ನೈಟ್ ಎಲ್ಲ ಜಾಗರಣೆ ಮಾಡಿದೆ, ನಿದ್ದೆ ಇರಲಿಲ್ಲ. ಮೊನ್ನೆನೂ ಸ್ವಲ್ಪ ಡೆಕೋರೇಷನ್ ಮಸೀದ್ ಹತ್ರ ಎಲ್ಲ ಡೆಕೋರೇಷನ್ ಮಾಡಬೇಕು ಅಂತ ಬಿಡೋಣ ಮೀಲಾದ್ಗೆ. ಹಂಗೆ ಇವತ್ತು ನಿದ್ದೆ ಮಾಡ್ಕೊಂಡು ಬಂದ್ಬಿಟ್ಟೆ. ಲಾ ಡೆಡ್ ಎಂಡ್ ಮೆಜೆಸ್ಟಿಕ್ ಬಂದು ಸೇರಿದೆ. ಇವಾಗ ಇಲ್ಲಿಂದ ಆಟೋದಲ್ಲಿ ಮಾರ್ಕೆಟ್ ಹೋಗ್ಬೇಕು. ಮತ್ತೆ ಆಟೋ ಫೈನಲಿ ನಮ್ಮ ಲೊಕೇಶನ್ ಬಂದು ಸೇರಿದ್ದೀನಿ. ಕಾರ್ಪೊರೇಷನಲ್ಲಿ ಇಳಿಬೇಕಾಗಿತ್ತು. ನಿದ್ದೆ ಮಾಡ್ಕೊಂಡು ಹಂಗೆ ಹೋಗಿ ಮೆಜೆಸ್ಟಿಕ್ಗೆ ಸೇರಿದೆ. ಅಲ್ಲಿಂದ ಆಟೋದಲ್ಲಿ ಮತ್ತೆ ಮಾರ್ಕೆಟ್ಗೆ ಬಂದು ಸೇರಿದ್ದೀನಿ. ಇವಾಗ ಟೈಮ್ ನೋಡ್ರೆ 3:30 ಆಗ್ತಾಯಿದೆ. 4:15 1 ಅವರ್ ಟೈಮ್ ಐತೆ. ಏನೇನು ಬೇಕು ಇದೆಲ್ಲ ಇಸ್ಕೊಂಡು ಮತ್ತೆ ಬಸ್ ಹತ್ರ ಹೋಗಬೇಕು. ಇಲ್ಲಾಂದರೆ ಲೇಟ್ ಆಗಿಬಿಟ್ರೆ ಮತ್ತೆ 6:15ವರೆಗೂ ಬಸ್ ಇಲ್ಲ. ಮತ್ತು 6:15ಗೆ ಹೋಗೋದು ಬಸ್ಸು. ಶಂಶೀರ್ ಸಿಗತ್ತೆ 4:15ಗೆ. ಅದಕ್ಕೆ ಏನೇನು ಬೇಕು ಇಸ್ಕೊಂಡು ಹೋಗೋಣ. ಬೇಗ ಬರಬೇಕು ಅಂದ್ಕೊಂಡಿದ್ದೆ, ಬಟ್ ನಮ್ಮ ನೆಂಗ್ಲಿಯಲ್ಲಿ ಸಹ ಯಾವುದೇ ಬಸ್ಸು ಸಿಗಲಿಲ್ಲ. ಮತ್ತು ನಿದ್ದೆ ಸ್ವಲ್ಪ ಕೈ ಕೊಡ್ಬಿಡ್ತು. ಮಾರ್ಕೆಟ್ಗೆ ಬರಬೇಕಾಗಿದ್ದು ಮೆಜೆಸ್ಟಿಕ್ಗೆ ಹೋಗಿ ಸೇರಿದೆ. ಅವಾಗ ಏನೇನು ಬೇಕು ಐಟಮ್ಸ್ ಎಲ್ಲ ಇಸ್ಕೊಂಡು ಮತ್ತೆ ಸಿಗ್ತೀನಿ. ವಿಡಿಯೋ ಹಾಗೆ ನೋಡ್ತಾ ಇರಿ. ಏನೇನು ವಸ್ತು ಬೇಕು ಅದೆಲ್ಲ ಇಸ್ಕೊಂಡು ಬಸ್ ಹತ್ರ ಬಂದಿದ್ದೀವಿ. ಬಸ್ಸಲ್ಲಿ ಐಟಮ್ಸ್ ಎಲ್ಲ ಲೋಡ್ ಮಾಡಿದ್ದೀವಿ. ಇವಾಗ ಊರಿಗೆ ಬರೋದು. ಏನೇನು ಐಟಮ್ಸ್ ಬೇಕು ಅದೆಲ್ಲ ಎತ್ಕೊಂಡು ಲೊಕೇಶನ್ ಬಂದು ಸೇರಿದ್ದೀವಿ. ಲೊಕೇಶನ್ ಬಂದು ಸ್ಟೇಜ್ ಮೇಲೆ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಈ ದಿನದ ಎಂಗೇಜ್ಮೆಂಟ್ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ವ್ಲಾಗ್ ಕಂಪ್ಲೀಟಾಗಿ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಟೈಮ್ ಸಿಗಲಿಲ್ಲ. ಮಳೆ ಸಹ ತುಂಬ ಇತ್ತು, ಅದರಿಂದ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈ ದಿನದ ಎಂಗೇಜ್ಮೆಂಟ್ ಸೆಟಪ್ ಈ ಥರ ಇತ್ತು. ಮಳೆ ಕಾರಣದಿಂದ ಈ ಲೈಟ್ಸ್ ಎಲ್ಲ ಆನ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇದರೆಲ್ಲ ನೀರೆಲ್ಲ ತುಂಬಾಗಿತ್ತು. ಅದರಿಂದ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದೀವಿ. ಈವೆಂಟ್ ಎಲ್ಲ ಕಂಪ್ಲೀಟ್ ಆಯಿತು. ಈವೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಬಂದು ಇದೊಂದು ವ್ಲಾಗ್ಗೋಸ್ಕರನೇ ಇದೊಂದು ವಿಡಿಯೋ ಇಸ್ಕೊಂಡಿದ್ದೀವಿ. ಹಾಗೆಯೇ ಇದು ಡೆಕೋರೇಷನ್ ಹೇಗಿತ್ತು ಅಂತ ಬಿಟ್ಟು ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋಲ್ಲಿ ಸಿಗೋಣ. ಅವಾಗವರೆಗೂ